ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಜಾ ಬರುತ್ತದ ಜಗ್ಗಪ್ಪ. ನನ್ನ ಲೈಫ್ ಸ್ಟೋರಿ ಸ್ಪೀಡ್ ನ್ಯೂಸ್. ನನ್ನ ನಿಜವಾದ ಹೆಸರು ಬಂದು ಜಗದೀಶ್ ಕುಮಾರ್ ಎಸ್ ಅಂತ. ಮಜಾ ಭಾರತಕ್ಕೆ ಬರೋಕ್ಕಿಂತ ಮುಂಚೆಗೆ ನನಗೆ ಎಲ್ಲರೂ ಜಗ ಜಗ ಅಂತಲೇ ಕರಿತಾ ಇದ್ರು. ಅಲ್ಲಿರ್ಬೇಕಾದ್ರೂ ಜಗ ಅಂತಲೇ ಕರಿತಾ ಇದ್ರು. ನಾನು ಜಗನ್ನ ಹೆಸರಲ್ಲೇ ಬೆಂಗಳೂರಿಗೆ ಬಂದಾಗ, ಮಜಾ ಭಾರತಕ್ಕೆ ಅಂತ ಬಂದಾಗ ಅಲ್ಲಿ ಒಂದು ಸ್ಕಿಟ್ ಮಾಡ್ತಾ ಇದ್ದೋ, ಉಗೆ ಜಗಪ್ಪ ಅಂತ ಸ್ಕಿಟ್ ಹೆಸರೇ. ನನಗೆ ದೇವ್ರು ಬರುತ್ತೆ, ಅಲ್ಲಿ ಎಲ್ಲರಿಗೂ ನಾನು ಪರಿಹಾರಗಳನ್ನು ಕೊಡ್ತೀನಿ, ಈ ಥರ ಒಂದು ಮೂಮೆಂಟ್ ಇರೋ ಫಸ್ಟ್ ಸ್ಕಿಟ್ಟು ಸಿಕ್ತು ನನಗೆ. ಆ ಸಿಕ್ಕಿದಂಥ ಸಂದರ್ಭದಲ್ಲಿ ಆ ಸ್ಕಿಟ್ಟ ಚೆನ್ನಾಗಾಯಿತು. ಚೆನ್ನಾಗಾದ್ಮೇಲೆ ಎಲ್ಲರೂ ಜಗಪ್ಪ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಫಸ್ಟು ಜಗಪ್ಪ ಅಂತ ಹೆಸರು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ದಿಲೀಪ್ ಸರ್ ಅಂತ. ಅವರೂ ಇವಾಗ ಸುಮಾರು ಸೀರಿಯಲ್ಗಳಿಗೆ ಪ್ರೊಡ್ಯೂಸರ್. ಅವರು ಸುಮಾರು ಸೀರಿಯಲ್ಗಳು ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ಅವರು ಬೆಳ್ಳಿತೆರೆಯ ಹೀರೋ ಅವರು ಫಸ್ಟು ಜಗ್ಗಪ್ಪ ಅಂತ ಹೆಸರನ್ನ ಕರೆದಿತ್ತು. ಅದಾದಮೇಲೆ ನನ್ನ ಹೆಸರು ಇಲ್ಲಿ ತನಕ ಹಂಗೆ ಉಳ್ಕೊಂಬಂದ್ಬಿಟ್ಟಿದೆ. ನನ್ನ ಕುಟುಂಬದ ಹಿನ್ನೆಲೆ ಅಂತ ಬಂದರೆ, ನಾನು ಹುಟ್ಟಿದ್ದು ಜಾಗ ಅಥವಾ ನನ್ನ ಒಂದು ವಿಳಾಸ, ನನ್ನ ಬೆಳವಣಿಗೆ ಅಂತ ಬಂದರೆ, ಫಸ್ಟು ನಾನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ದೊಡ್ಡತುಪ್ಪೂರು ಗ್ರಾಮದಲ್ಲಿ ನಾನು ಹುಟ್ತೀನಿ. ಅಲ್ಲಿ ಹುಟ್ಟಿ ಒಂದು 2-3ನೇ ಕ್ಲಾಸು ಗಂಟ ನಾನು ಓದಿ, ತದನಂತರ ಅಪ್ಪ ಅಮ್ಮ ಇಲ್ಲಿರ್ತಾರೆ, ಮೈಸೂರಿಗೆ ಬಂದುಬಿಟ್ಟಿರ್ತಾರೆ ಕೆಲಸ ಹುಡಿಕೊಂಡು. ಅಪ್ಪ ಪೈಂಟ್ ಕೆಲಸ ಮಾಡ್ತಾ ಇರ್ತಾರೆ, ಮೈಸೂರಲ್ಲಿ ಪೈಂಟ್ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ದಿನ ಅಜ್ಜಿ ತಾತನ ಜೊತೆ ಇದ್ದು ಆಮೇಲೆ ನಾನು ಅಪ್ಪ ಅಮ್ಮನ ಹತ್ರ ಮೈಸೂರಿಗೆ ಬರ್ತೀನಿ. ಮೈಸೂರಿಗೆ ಬಂದಾದಮೇಲೆ ಅಲ್ಲಿಂದ ನನ್ನ ಹೊಸ ಜೀವನ ತಿರ್ಗಾ ಸ್ಟಾರ್ಟ್ ಆಗುತ್ತೆ. 4ನೇ ಕ್ಲಾಸಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಮೈಸೂರು ಅಂತ ಅಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ಓದಾದಮೇಲೆ ನಂತರ SSLC, PU, ಡಿಗ್ರಿ, B.Ed, MA ಓಪನ್ ಯೂನಿವರ್ಸಿಟಿಲಿ ಕಟ್ಟಿಬಿಟ್ಟು ನಾನು ಬಂದ್ಬಿಟ್ಟೆ ಇಲ್ಲಿಗೆ, ಬೆಂಗಳೂರು ಕಡೆಗೆ ಕೆಲಸಕ್ಕೆ ಅಂತ ಈ ಕಡೆ ಮಜಾ ಭಾರತ ಬಂದ್ಬಿಟ್ಟೆ. ಇಲ್ಲ ಹೇಳಬೇಕು ಅಂತಂದರೆ ತುಂಬ ಸೀರಿಯಸ್ ಪರ್ಸನ್ ನಾನು ಚಿಕ್ಕ ವಯಸ್ಸಿಂದನೂ. ಯಾಕೆ ಅಂತಂದರೆ ನನಗೆ ಶಿಶುವಾರ 1ನೇ ಕ್ಲಾಸು 2ನೇ ಕ್ಲಾಸ್ ಓದೋ ಅಷ್ಟರಲ್ಲೇ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ನನ್ನ ತಂಗಿ ತಮ್ಮನ್ನ ಕರ್ಕೊಂಡು ಮೈಸೂರು ಕಡೆ ಬಂದುಬಿಟ್ರು. ಆವಾಗ ನಾನು ಅಲ್ಲಿ ಒಬ್ಬನೇ ಆಗ್ಬಿಟ್ಟೆ. ಅಜ್ಜಿ ತಾತನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಅಲ್ಲೇ ಇದ್ಬಿಟ್ಟೆ. ಈ ಅಪ್ಪ ಅಮ್ಮ ಯಾರು, ಅಜ್ಜಿ ತಾತನ ಯಾರು, ಈ ಗೊಂದಲದಲ್ಲಿ ತುಂಬ ದಿನ ಕಳೀತಾ ಇದೆ. ಅಜ್ಜಿನೇ ತಂದೆ ತಾಯಿ, ತಾತನ್ನೇ ನಮ್ಮಪ್ಪ, ಅಜ್ಜಿನೇ ತಾಯಿ ಅಂತ ಅನ್ಕೊಂಬಿಟ್ಟೆ. ಅದಾದಮೇಲೆ 5ನೇ ಕ್ಲಾಸಿಗೆ ಬರ್ತಾ ಇದ್ದ 4ನೇ ಕ್ಲಾಸಿಗೆ ಬಂದಾಗ ಅಜ್ಜಿ ತಾತನಿಗೆ ಇನ್ನೇನೋ ಅವರೇ ನನಗೆಲ್ಲ ಅನ್ನೋ ಒಂದು ಫೀಲಿಂಗಲ್ಲಿದ್ದೆ. ಅಪ್ಪ ಅಮ್ಮ ಅವಾಗ ಬರೋರು ಭಾಳ. ಅಜ್ಜಿ ತಾತ ಎಲ್ಲ ಜಮೀನಿಗೆ ಹೋಗಿ ಕೆಲಸ ಮಾಡ್ಕೊಬರೋ ಅಷ್ಟರಲ್ಲಿ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದು ಅವ್ರನ್ನ ವೆಯ್ಟ್ ಮಾಡವೆ. ಅಂದರೆ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ, ಒಂಥರ ಒಬ್ಬಂಟಿತನ. ಅದಾದಮೇಲೆ 5ನೇ ಕ್ಲಾಸ್ಗೆ ಇನ್ನೇನೋ ಅವರೇ ಎಲ್ಲ ಅನ್ನೋ ಫೀಲಿಂಗ್ ಹೋಗಬೇಕು. ಅಷ್ಟರಲ್ಲಿ ನನ್ನನ್ನು ಕರ್ಕೊಂಡು ಮೈಸೂರಿಗೆ ಬಂದುಬಿಟ್ರು. ಹಳ್ಳಿಯಿಂದ ಸಿಟಿ ಜೀವನ ಹೊಂದಾಣಿಕೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಭಾಳ ಕಷ್ಟ ಆಗ್ಬಿಡ್ತು. ಅಲ್ಲಿ ಭಾಳ ಸ್ಟ್ರಿಕ್ಟು ನಮ್ಮಪ್ಪ. ಓದಬೇಕು, ಸ್ಕೂಲ್ಗೆ ಹೋಗ್ಬೇಕು, ಆಮೇಲೆ ಎಲ್ಲೂ ಓಡಾಡೋಂಗಿಲ್ಲ. ಆಮೇಲೆ ನಮ್ಮ ಮನೇಲೆಲ್ಲ TV ಎಲ್ಲ ಇರ್ತಿರ್ಲಿಲ್ಲ. ಪಕ್ಕದ ಮನೇಲಿ TV ನೋಡ್ತಾ ಕೂತ್ಕೊಂಡ್ರೆ ಹೊಡೆದೇಳ್ಕೊ ಬಂದ್ಬಿಡೋದು, ಹಂಗೆಲ್ಲ ಹೋಗ್ಬಾರ್ದು ಸಿಟೀಲಿ, ಬೇರೆಯವ್ರ ಮನೆ ಹತ್ರ ಎಲ್ಲ ಹಂಗೆ ಅಂತ ಒಂಥರ ಹಳ್ಳಿ ಫೀಲ್ಗೆ ಸಿಟಿಗೆ ಒಂಥರ ಇವ್ರಿಗಿಂತ ನನಗೆ ಅಜ್ಜಿ ತಾತನೇ ಎಷ್ಟೋ ಚೆನ್ನಾಗಿದ್ರಲ್ಲಪ್ಪ ಅನ್ನೋ ಒಂಥರ ಫೀಲು ಸ್ಟಾರ್ಟ್ ಆಗ್ಬಿಡ್ತು. ಅದಾದಮೇಲೆ ಇನ್ನೇನೋ ಅಪ್ಪ ಅಮ್ಮನ ಜೊತೆ ಇಲ್ಲಿ ಫುಲ್ಲು ಓಕೆ. ನಮ್ಮ ತಾಯಿಗೆ ಈಗಲೂ ಸಹ ನಾನು ಅಕ್ಕ ಅಂತಲೇ ಕರೆಯೋದು. ಯಾಕೆಂದರೆ ಅಷ್ಟು ಬೆರ್ತಿಲ್ಲ ನಾನು ಚಿಕ್ಕ ವಯಸ್ಸಿಂದ. ಅರ್ಥ ಆಗಿಲ್ಲ ನನಗೆ ಅಮ್ಮ ಜೊತೆ ಅಷ್ಟು ಫೀಲ್ ಆಗಲಿಲ್ಲ. ಆಮೇಲೆ ಮೈಸೂರಿಗೆ ಬಂದಮೇಲೆ ಫುಲ್ ಈ ಥರ ಶಿಸ್ತಾದ್ಮೇಲೆ ಅಜ್ಜಿ ತಾತನೇ ಚೆನ್ನಾಗಿತ್ತು, ಇಲ್ಲಿ ಅಪ್ಪ ಅಮ್ಮ ಅಷ್ಟು ಸ್ಟ್ರಿಕ್ಟ್ ಅಲ್ಲ, ಇಲ್ಲಿ ಭಾಳ ಕಷ್ಟ ಇಲ್ಲಿ ಅಂತ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅಪ್ಪ ಕೂಲಿ ಕೆಲಸ ಮಾಡ್ತಾಯಿದ್ರು. ಅಮ್ಮನ ಜೊತೆ ಅಷ್ಟು ಮೂವ್ ಆಗ್ತಾ ಇವ್ರು ಇಲ್ಲಿ ಸಿಟಿಗೆ ಹೊಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನಾನು ಒಂದು 7ನೇ ಕ್ಲಾಸ್ ಅಷ್ಟು ಟೈಮ್ ಬೇಕಾಯಿತು ನನಗೆ. ಯಾಕೆಂದರೆ ಹೋಗೋದು ಬರೋದು ದೂರ ಸ್ಕೂಲ್ಗಳು, ಬಸ್ ಹತ್ಕೊ ಹೋಗ್ಬೇಕು ಸಿಟಿಗಳಲ್ಲಿ, ಹಂಗೆಲ್ಲ ಆಯಿತು. ಸ್ವಲ್ಪ ದೂರ ಅವ್ರಿಗೆ ಹೊಂದ್ಕೊಳ್ಳೋಕ್ಕೇ ಒಂದು 2-3 ವರ್ಷ ತಗೊಂಬಿಟ್ಟೆ ನಾನು. 2-3 ವರ್ಷ ಆಗ್ತಿದ್ದಂಗೆ ಆಮೇಲೆ ಫುಲ್ಲು ಓಕೆ ಸಿಟಿ ವಾತಾವರಣಕ್ಕೆ ಅಡ್ಜಸ್ಟ್ ಆದೆ ಅಂತ ಅಂದ್ಕೊಂಡೆ 8ನೇ ಕ್ಲಾಸಲ್ಲಿ. ಅಷ್ಟರಲ್ಲಿ ನಮ್ಮಪ್ಪ ಬಿದ್ದು ಕಾಲೆಲ್ಲ ಮುರಿದೋಗಿ ಸುಮಾರು ತುಂಬ 1-2 ವರ್ಷ
ಭಾಳ ಕಷ್ಟ ಆಗ್ಬಿಡ್ತು. ರೇಷನ್ ಕಾರ್ಡ್ ಇಲ್ಲ, ಬೇರೆ ಊರಿಂದ ಬಂದ್ಬಿಟ್ಟಿದ್ದೀವಿ, ಅಕ್ಕಿ ಇಲ್ಲ, ತಿನ್ನಬೇಕು ಅಂತ ಅಂದರೆ ಚಿಕ್ಕ ಏಜು, ಎಲ್ಲ ತಿನ್ನಬೇಕು, ಬೇರೆಯವ್ರು ನೋಡಿದಾಗ ಹಿಂಗೆ ನಾವು ತಿನ್ನಬೇಕು ಅನ್ನೋ ಫೀಲೆಲ್ಲ ಇರ್ತಿತ್ತು. ಬಟ್ ನಮ್ಮಪ್ಪ ಕೆಲ್ಸಕ್ಕೆ ಹೋಗ್ಬೇಕಾದ್ರೆಲ್ಲ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮನ್ನ. ಹೋಗ್ತಾ ಹೋಗ್ತಾ ನಮ್ಮ ಅಪ್ಪನ 2 ಕಾಲೂ ಪ್ಯಾಶ್ಚರ್ ಆಗ್ಬಿಟ್ಟು 2 ಕಾಲು ತಿರ್ಕೊಂಬಿಟ್ಟಿತ್ತು. ಅದನ್ನು ತಿರುಗಿಸಿ ಅದಕ್ಕೆಲ್ಲ ಕಟ್ಸಿ ತುಂಬ ಕಷ್ಟ ಆಯಿತು. ಯಾರು ಆ ಟೈಮಲ್ಲಿ ಆಗಲಿಲ್ಲ. ಭಾಳ ನೋವಾಗೋದು. ಬೇಳೆ ಸಾರು ಮಾಡೋಕ್ಕೂ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. 8ನೇ ಕ್ಲಾಸು ನಾನು ಕೆಲ್ಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. 8ನೇ ಕ್ಲಾಸು ನಾನು ಕೆಲ್ಸಕ್ಕೆ ಹೋಗೋಕೆ ರೆಡಿ ಆದೆ. ಯಾಕೆಂದರೆ ನಮ್ಮ ತಾಯಿ ಹಳ್ಳಿಯವರು, ಪಕ್ಕದ ಮನೆಗೆ ಹೋಗಿ ಪಕ್ಕದ ರೋಡಲ್ಲಿರೋ ಅಂಗಡಿಗೆ ಹೋಗ್ಬಿಟ್ಟು ಒಂದು ಹಾಲು ಪ್ಯಾಕೆಟು ತರಕ್ಕೆ ಆಗ್ತಿರ್ಲಿಲ್ಲ ಅವ್ರ ಕೈಲಿ. ಅಂದರೆ ಕಳಿಸ್ತಾ ಇರಲಿಲ್ಲ ನಮ್ಮ ಮನೇಲಿ. ಮತ್ತು ನಮ್ಮ ಅಮ್ಮನೂ ಹೆದರ್ಕೊಳ್ಳೋರು. ಅಷ್ಟು ಭಯ ಇತ್ತು ಅವ್ರಿಗೆ. ಅದಕ್ಕೆ ನಾನೇ 8ನೇ ಕ್ಲಾಸಲ್ಲಿ ಸ್ವಲ್ಪ ಜವಾಬ್ದಾರಿ ತಗೊಂಡೆ. 20 ರೂಪಾಯಿ ಗೋಬಿ ಅಂಗಡಿ ಮತ್ತು ಪಾನಿಪುರಿ ಅಂಗಡಿಲಿ ಪ್ಲೇಟ್ ತೊಳೆಯೋದು. ಆ 20 ರೂಪಾಯಿ ತಗೊಂಡು ಬಂದರೆ ನಮ್ಮಮ್ಮ ಅಡುಗೆ ಮಾಡೋರು. 12 ರೂಪಾಯಿ ಡಿಪೋ ಅಕ್ಕಿ, 5 ರೂಪಾಯಿಗೆ ಸಾಂಬಾರು ಮಾಡೋರು. 2 ರೂಪಾಯಿ ಟೊಮೊಟೊ, 2 ರೂಪಾಯಿ ಎಣ್ಣೆ, 2 ರೂಪಾಯಿ ಖಾರದ ಪುಡಿ, ಇದೆಲ್ಲ ತಗೊಬಂದು ಅದರಲ್ಲೂ 2 ರೂಪಾಯಿ 3 ರೂಪಾಯಿ ಉಳಿಸೋರು. ಹಿಂಗೆ ಸುಮಾರು ಒಂದು ವರ್ಷ ಆಯಿತು. ನಮ್ಮ ಮಾವ ಇದ್ದರು, ನಮ್ಮ ತಾಯಿ ತಮ್ಮ, ಅವ್ರು ಸ್ವಲ್ಪ ಚೆನ್ನಾಗಿ ನೋಡ್ಕೊತಿದ್ರು. ನಮ್ಮ ಅಪ್ಪನಿಗೆ ಮೆಡಿಸನ್ನು, ಆ್ಯಪಲ್ ಗಿಪ್ಪಲು, ಅದು ಇದು ಫ್ರೂಟ್ಸ್ ಗಿಟ್ಸ್ ಎಲ್ಲ ಅವ್ರು ತಂದು ಕೊಡೋರು. ಊಟಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾವ ಫ್ಯಾಮಿಲಿ, ಫ್ರೆಂಡ್ಸು, ಆ ಏಜಲ್ಲಿ ನಮಗೂ ಗೊತ್ತಿಲ್ಲ ಏನು ಮಾಡಬೇಕು. ತಂಗಿ ಬೇರೆ ಇದ್ಲು, ತಮ್ಮ ಎಲ್ಲ ಚಿಕ್ಕವರು. ಆ ಟೈಮಲ್ಲೇ ಜವಾಬ್ದಾರಿ ತಗೊಬಿಟ್ನಲ್ಲ, ಆವಾಗ ಈ ಎಂಜಾಯ್ಮೆಂಟು ನಾನು ಯಾರ ಥರ ಬೇರೆಯವ್ರ ಥರ ಫುಲ್ಲು ಕೂಳೆ ಎಂಜಾಯ್ಮೆಂಟ್ ಏನೂ ಮಾಡಿಲ್ಲ ಚಿಕ್ಕ ವಯಸ್ಸಿಂದ. ಅದಾದಮೇಲೆ ನಮ್ಮ ನೋವಲ್ಲೇ ನಗು ಕಾಣ್ಕೋಬೇಕು ಅನ್ನೋದನ್ನ ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಿತ್ತು. ಎಷ್ಟೇ ಕಷ್ಟ ಆದರೂ ಯಾರ ಹತ್ರನೂ ಹೇಳ್ಕೊಬಾರ್ದು. ಕಷ್ಟನ ಹೋಗಿಸ್ಬೇಕು ಅಂತಂದರೆ ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಅವತ್ತಿನ ಕಷ್ಟ ಪರಿಹಾರ ಆಗುತ್ತೆ. ಇದನ್ನು ನಮ್ಮ ತಾಯಿ ನಮಗೆ ಹೇಳ್ಕೊಡ್ತಾ ಹೋದರು. ನಾವು ಹಂಗೆ ಮಾಡ್ಕೋಬೋದು. 8ನೇ ಕ್ಲಾಸಿಂದ ನಾನು ಬರೀ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೋಬಿ ಅಂಗಡಿ ಎಲ್ಲ ಆಯಿತು, ಇಲ್ಲ ಸ್ಯಾಲ್ರಿ ಸಾಲ್ತಾ ಇಲ್ಲ ಅಂತಂದ್ಬಿಟ್ಟು ಒಂದು ಸೀರೆ ಅಂಗಡಿಗೆ ಸೇರ್ಕೊಂಡೆ. ಅಲ್ಲಿ ತಿಂಗಳಿಗೆ 700 ರೂಪಾಯಿ ಕೊಡೋರು. ಅದು ಹೆಂಗೋ ಒಂದು ಸ್ವಲ್ಪ ವರ್ಕ್ ಆಗೋದು. SSLC ಆ ಟೈಮು, SSLC ಸ್ಕೂಲ್ ಮುಗಿಸ್ಕೊಬರೋದು, 4 ಗಂಟೆಯಿಂದ ಪಾಪ ಅವರು ಕೆಲ್ಸಕ್ಕೆ ಸೇರಿಸ್ಕೊಳ್ಳೋರು. 10 ಗಂಟೆ 700 ರೂಪಾಯಿ ಸಂಬಳ ಕೊಡೋರು. ಆಮೇಲೆ ಬೇಸಿಗೆ ರಜಾ ಅದೆಲ್ಲ ಇದ್ದಾಗ ಬೆಳಗ್ಗೆಯಿಂದನೇ ಕೆಲಸ ಮಾಡವೆ, ಅವಾಗ 1000 ರೂಪಾಯಿ ಕೊಡೋರು.